ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗ್ರೀನ್ ಕಲರ್ ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಮೊದಲಿಗೆ 4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಫ್ರೈ ಪ್ಯಾನ್ಗೆ ಸೇರಿಸ್ಕೊಂಡು ನಾನಿಲ್ಲಿ 22 ಹಸಿಮೆಣಸಿನ್ಕಾಯಿ, ಹಾಗೆಯೇ 2 ಈರುಳ್ಳಿ ದಪ್ಪಕ್ಕೆ ಹೆಚ್ಚಿರೋದು, 3 ಬೆಳ್ಳುಳ್ಳಿ ದಪ್ಪ ಗಾತ್ರದ್ದು, ಹಾಗೆ 3-3.5 ಇಂಚಷ್ಟು ಶುಂಠಿನ ಕಟ್ ಮಾಡಿ ಸೇರಿಸ್ಕೊಂಡು ಹುರ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ನಾನು ಸೋಂಪು ಕಾಳು 1 ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ನಾನು ಚಕ್ಕೆ ಲವಂಗನೂ ಹಾಕ್ಕೊಳ್ತೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಚಕ್ಕೆ 3 ಪೀಸ್ ಹಾಕ್ಕೊಂಡಿದ್ದೀನಿ ದೊಡ್ಡ ಗಾತ್ರದ್ದು. ಹಾಗೆಯೇ ಲವಂಗನ ಸೇರಿಸ್ಕೊಳ್ತೀನಿ. 3 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಪುದೀನ ಮತ್ತು ಕೊತ್ತಂಬರಿ ಅರ್ಧ ಕಟ್ಟಷ್ಟು, ಎರಡೂ ಅರ್ಧ ಕಟ್ಟು ತಗೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಬೇಯಿಸ್ಕೊಂಡು ತಣ್ಣಗಾದ ನಂತರ ಇದನ್ನು ರುಬ್ಕೊಳ್ತೀನಿ. ಇವಾಗ ಇದಾಗಿದೆ, ರುಬ್ಕೊಳ್ತೀನಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 150 ಗ್ರಾಮಷ್ಟು ಅಡುಗೆ ಎಣ್ಣೆ, ಹಾಗೆ 3 ಈರುಳ್ಳಿ ಉದ್ದಕ್ಕೆ ಹೆಚ್ಚಿರೋದನ್ನ ಸೇರಿಸ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು, 1/4 ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡೆ. ಹಾಗೆ ಪಲಾವ್ ಸಾಮಾನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಹುರ್ಕೊಳ್ತಿದ್ದೀನಿ. ಆನಂತರ ಇದಕ್ಕೆ ನಾನು 3/4 kg ಚಿಕನ್ನ ತಗೊಂಡಿದ್ದೀನಿ. ಅದನ್ನು ತೊಳೆದು ಸೇರಿಸ್ಕೊಳ್ತಿದ್ದೀನಿ. ನಾನಿಲ್ಲಿ 1 kg ಅಕ್ಕಿಗೆ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಅರ್ಧ kg ಬಾಸುಮತಿ ಅಕ್ಕಿ, ಹಾಗೆಯೇ ಅರ್ಧ kg ಮಾಮೂಲಿ ಅಡುಗೆ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಅಡುಗೆ ಶುರು ಮಾಡೋದಕ್ಕಿಂತ ಮುಂಚೆನೇ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡ್ರೆ ಬೇಗ ಅಡುಗೆ ಆಗುತ್ತೆ. ಹಾಗೆಯೇ ಇದು ಮಸಾಲೆ ಎಲ್ಲ ಹುರ್ಕೊಳ್ಳೋ ಅಷ್ಟರಲ್ಲಿ ನಾವು ಇನ್ನೊಂದು ಕಡೆ ನೀರನ್ನ ಕಾಯಿಸಿಟ್ಕೊಂಡಿರ್ತೀನಿ. 1 kg ಅಕ್ಕಿಗೆ ಅದರ ಡಬಲ್ಲು 2ರಷ್ಟು ನೀರನ್ನ ನಾನು ಕಾಯಿಸಿ ಇಟ್ಕೊಂಡಿರ್ತೀನಿ. ಇವಾಗ ನೋಡಿ, ಮಸಾಲೆ ರುಬ್ಬಿರೋದನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತೀನಿ. ಮಸಾಲೆ ಹುರಿದಿರೋದ್ರಿಂದ ಹೆಚ್ಚು ಹೊತ್ತು ಬೇಯಿಸೋ ಅವಶ್ಯಕತೆ ಏನೂ ಇರಲ್ಲ. ಆದರೆ ಚಿಕನ್ಗೆ ಅದು ಸ್ವಲ್ಪ ಹಿಡೀಲಿ ಅನ್ನೋದಕ್ಕೋಸ್ಕರ ಈ ರೀತಿ ಬೇಯಿಸ್ಕೊಳ್ತೀನಿ. 3-4 ನಿಮಿಷ ಬೆಂದ ನಂತರ ನೋಡಿ, ಬಿಸಿ ನೀರು ಲೋಟದಲ್ಲಿ ಅಳತೆ ಮಾಡಿ ಹಾಕ್ತಿದ್ದೀನಿ. ನಾನು 3.5 ಲೋಟ ಅಕ್ಕಿ, 1 kg 3.5 ಲೋಟ ಆಗಿದೆ. ಅದರಲ್ಲಿ ರುಬ್ಬಿರೋ ಇದೆಲ್ಲ ಇರುತ್ತಲ್ವ, ನೀರೆಲ್ಲ ಸೇರಿಸಿ ರುಬ್ಬಿರ್ತೀವಲ್ಲ, ಹಾಗಾಗಿ 6 ಲೋಟ ನೀರನ್ನ ನಾನು ಸೇರಿಸ್ಕೊಂಡಿದ್ದೀನಿ. 7 ಲೋಟ ಹಾಕ್ಕೋಬೇಕು. 1 ಲೋಟ ಕಡಿಮೆ ಆಗಿ 6 ಲೋಟನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಹೀಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದು ನೀರು ಕುದಿ ಬರೋವರೆಗೂ ಬಿಡಬೇಕು. ಕುದಿ ಬಂದಾಗ ನಾವು ಅಕ್ಕಿನ ಸೇರಿಸಿ ಬೇಯಿಸ್ಕೊಳ್ಳೋದು. ನೋಡಿ, ಇವಾಗ ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಿದ್ದೀನಿ. ಆನಂತರ ಒಂದು ಸಣ್ಣ ಬೌಲಲ್ಲಿ 1 ಬೌಲಷ್ಟು ಮೊಸರನ್ನ ಸೇರಿಸ್ಕೊಳ್ತಿದ್ದೀನಿ. ನಾನಿಲ್ಲಿ ಟೊಮೊಟೊ ಬಳಸಿಲ್ಲ, ಹಾಗಾಗಿ ನಿಂಬೆಹಣ್ಣಿನ ರಸ ಹಾಗೆಯೇ ಮೊಸರನ್ನ ಬಳಸ್ಕೊಂಡಿದ್ದೀನಿ. ಇವಾಗ ನೀರು ಕುದೀತಿದೆಯಲ್ಲ, ನಾನು ತೊಳೆದು ನೆನೆಸ್ಕೊಂಡಿರುವಂತಹ ಅಕ್ಕಿನ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಮಧ್ಯಮ ಊರಿನಲ್ಲಿ ಬೇಯಿಸ್ಕೊಳ್ತೀನಿ. ತಟ್ಟೆನ ಮುಚ್ಚಿ 2-3 ನಿಮಿಷ ಬೇಯಿಸ್ಕೊಳ್ತಾ ಆವಾಗವಾಗ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಕುಕ್ಕರಲ್ಲೇ ಮಾಡಿದ್ರೂ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ವಿಸಿಲೇನೂ ಹಾಕೋದಿಲ್ಲ. ಹಾಗೆಯೇ ಮಾಮೂಲಿ ತಟ್ಟೆನ ಮುಚ್ಚಿಟ್ಕೊಂಡು ಕೆಳಭಾಗದಲ್ಲಿ ತವಾನ ಇಟ್ಟು ದಮ್ ಬಿರಿಯಾನಿ ಥರ ಮಾಡ್ತೀನಿ. ನೋಡಿ, ಇವಾಗ ಮಿಕ್ಸ್ ಮಾಡಿ ತಟ್ಟೆನ ಮುಚ್ಚಿಟ್ಟಿದ್ದೀನಿ. 2-3 ನಿಮಿಷ ಆದ ನಂತರ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿ ನೀರೆಲ್ಲ ಕಡಿಮೆ ಆಗೋವರೆಗೂ ಮಧ್ಯಮ ಉರಿನಲ್ಲಿ ಬೇಯಿಸ್ಕೊಳ್ತೀನಿ.
ಬೇಯಿಸ್ಕೊಂಡ ನಂತರ ಕೆಳಭಾಗಕ್ಕೆ ತವ ಇಟ್ಟು ಅದ್ರ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಒಂದು ತಟ್ಟೆನ ಮುಚ್ಚಿ ಅದ್ರ ಮೇಲೆ ವೆಯ್ಟ್ ಇರೋದೇನಾದರೂ ಇಟ್ಟು ಸಣ್ಣ ಉರಿನಲ್ಲಿ ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ತಳ ಏನು ಹಿಡಿಯಲ್ಲ. ಹಾಗೆಯೇ ತುಂಬಾ ಚೆನ್ನಾಗಿ ಆಗುತ್ತೆ. ನೀರನ್ನು ಕರೆಕ್ಟಾಗಿ ಹಾಕೋದ್ರಿಂದ ಉದುರಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನೀರೆಲ್ಲ ಕಡಿಮೆ ಆಗಿದೆ. ಇವಾಗ ನಾನು ಕೆಳಭಾಗದಲ್ಲಿ ದೋಸೆ ತವ ಇಟ್ಕೊಳ್ತೀನಿ. ಇಟ್ಟು ಮೇಲೆ ತಟ್ಟೆನ ಮುಚ್ತೀನಿ. ತಳದಿಂದ ನೀಟಾಗಿ ಮಿಕ್ಸ್ ಮಾಡಿ ಆನಂತರ ಈ ರೀತಿ ಇಟ್ಟು ಅದು ನೀಟಾಗಿ ಕ್ಲೋಸ್ ಆಗೋ ತಟ್ಟೆನ ಮುಚ್ಚಿ ಅದ್ರ ಮೇಲೆ ಭಾರವಾಗಿರೋದು ಏನಾದರೂ ಇಟ್ಟು ಈ ರೀತಿ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಉದುರಾಗಿ ಅನ್ನ ಇರುತ್ತೆ, ಚೆನ್ನಾಗಿ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಮರಿದೇ ಕಮೆಂಟ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ವಾಹಿನಿನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.